ಜರ್ಮನಿಯ ಒಂದು ಸಣ್ಣ ಬ್ಯಾಂಕ್. ಅಲ್ಲಿಗೆ ಒಬ್ಬ ಪ್ರೊಫೆಸರ್ ಇದ್ದಕ್ಕಿದ್ದಂಗೆ ಬ್ಯಾಂಕ್ ಒಳಗೆ ಎಂಟ್ರಿ ಕೊಡ್ತಾನೆ. ಈ ಪ್ರೊಫೆಸರ್ ಆಲ್ರೆಡಿ ಫೇಮಸ್ ಇರೋ ಕಾರಣ ಬ್ಯಾಂಕ್ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಂತಾನೆ. ನನಗೆ ಲೈವ್ ಆಗಿ ತೋರಿಸಿ, ನೀವು ಬೇರೆಯವ್ರಿಗೆ ಯಾವ ರೀತಿ ಲೋನ್ ಕೊಡ್ತೀರಾ ಆ ಪ್ರೋಸೆಸ್ನ ನಾನು ಕಣ್ಣಾರೆ ನೋಡಬೇಕು ಅಂತ. ಬ್ಯಾಂಕ್ನವರು ಇವರ ರಿಕ್ವೆಸ್ಟ್ಗೆ ಒಪ್ಕೊಂತಾರೆ. ಬ್ಯಾಂಕಿಂಗ್ ಇತಿಹಾಸದಲ್ಲೇನೆ ಈ ತರ ಹಿಂದೆಂದೂ ನಡೆದಿರಲ್ಲ. ಆ ಪ್ರೊಫೆಸರು ತಮ್ಮ ಕಣ್ಣುಗಳ ಮುಂದೆನೆ ಈ ಸತ್ಯನ ನೋಡ್ತಾರೆ. ಬ್ಯಾಂಕರು ಕಂಪ್ಯೂಟರ್ನ ಓಪನ್ ಮಾಡ್ತಾನೆ, ಒಂದು ನಂಬರ್ನ ಟೈಪ್ ಮಾಡ್ತಾನೆ. ಜಸ್ಟ್ ಒಂದೇ ಒಂದು ಸೆಕೆಂಡ್ ಅಲ್ಲಿ ಹೊಸ ದುಡ್ಡು ಕ್ರಿಯೇಟ್ ಆಗ್ಬಿಡುತ್ತೆ. ಅಲ್ಲಿ ಯಾವುದೇ ನೋಟು ಪ್ರಿಂಟ್ ಆಗಲ್ಲ, ಬ್ಯಾಂಕ್ ಲಾಕರ್ಗಳು ಓಪನ್ ಆಗಲ್ಲ. ಕೇವಲ ಒಂದು ಕೀಬೋರ್ಡ್ ಮತ್ತು ಸ್ಕ್ರೀನ್ ಮೇಲಿರೋ ಒಂದು ನಂಬರು ಇಡೀ ಪ್ರಪಂಚದಲ್ಲೇನೆ ಹೊಸ ದುಡ್ಡನ್ನ ಹುಟ್ಟಾಕ್ಬಿಡುತ್ತೆ. ಅದು ಕಂಪ್ಲೀಟ್ಲಿ ಗಾಳಿನಲ್ಲಿ ಹುಡ್ಕಂತ ಅಂತ ಹೇಳ್ತಾರಲ್ವಾ, ಅದೇ ರೀತಿನೇ ಹೊಸ ದುಡ್ಡು ಗಾಳಿನಲ್ಲೇ ಹುಟ್ಟಾಕ್ಬಿಡ್ತಾರೆ. ಇವತ್ತು ನೀವು ಈ ಜಗತ್ತಲ್ಲಿ ಏನೇನ್ ದುಡ್ಡು ನೋಡ್ತಿದ್ದೀರಲ್ವಾ, ಅದರಲ್ಲಿ 97% ದುಡ್ಡು ಯಾವ ಬ್ಯಾಂಕ್ಗಳು ಕೂಡ ಈ ದುಡ್ಡನ್ನ ಪ್ರಿಂಟ್ ಮಾಡೇ ಇಲ್ಲ. ಇದೆಲ್ಲಾನು ಗಾಳಿನಲ್ಲೇನೆ ಉತ್ಪತ್ತಿಯಾಗಿರೋದು. ಹಾಗಿದ್ರೆ ನಾವು ನೋಡ್ತಿರೋ ಈ ಜಗತ್ತೇನೆ ಮಾಯನ. ನಮ್ಗೆ ಅರ್ಥ ಆಗ್ಲಿಲ್ಲದ ವಿಷಯ ಏನೋ ಒಂದು ಇದೆ. ಆ ವಿಷಯ ಏನು? ಸಿಂಪಲ್ ಆಗಿರೋ ಕ್ವಶನ್ ಕೇಳ್ತೀನಿ. ನಮ್ಮ ಈ ಇಡೀ ಇಕನಾಮಿನಲ್ಲೇ ಈ ದುಡ್ಡು ಅನ್ನೋದು ಹೆಂಗ್ ಉಟ್ಕೊಳುತ್ತೆ? Money. It's a powerful tool. 90% of it doesn't even exist as paper. Just numbers, moving invisibly across screens, across borders, across lives. It is money. ಈ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಎಲ್ಲಿಂದ ಬರುತ್ತೆ? ನೀವ್ ಅನ್ಕೊಂತೀರಾ ಗೌರ್ಮೆಂಟ್ ಹೊಸ ನೋಟ್ನ ಪ್ರಿಂಟ್ ಮಾಡುತ್ತೆ, RBI ಹೇಳಿ ನೋಟ್ನ ಪ್ರಿಂಟ್ ಮಾಡಿಸುತ್ತೆ ಅಂತ. ಯಾಕಂದ್ರೆ ನಾವು ಸಣ್ಣ ವಯಸ್ಸಿಂದನೂ ದುಡ್ಡು ಅಂತ ನೋಡಿದ ತಕ್ಷಣ ನಮ್ಮ ತಲೆಯಲ್ಲಿ ಏನ್ ಇಮ್ಯಾಜಿನೇಷನ್ ಬರುತ್ತೆ? ಟಿವಿಗಳಲ್ಲಿ ಏನ್ ತೋರಿಸ್ತಾರೆ? ಈ ತರ 500 ರೂಪಾಯಿ ನೋಟ್ಗಳು ಪ್ರಿಂಟಿಂಗ್ ಪ್ರೆಸ್ ಮೇಲೆ ಹೋಗ್ತಿರೋ ತರ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಯಾಕಂದ್ರೆ ಸಣ್ಣ ವಯಸ್ಸಿಂದ ಅದನ್ನೇ ನೋಡ್ಕೊಂಡ್ ಬಂದಿದ್ದೀವಿ. ಮತ್ತೆ ಗೌರ್ಮೆಂಟ್ ಈ ತರ ಹೊಸ 50 ರೂಪಾಯಿ ನೋಟ್ನ ರಿಲೀಸ್ ಮಾಡ್ತು. ಇದರಲ್ಲಿ ನಮ್ಮ ಕರ್ನಾಟಕದ ಚಿಹ್ನೆ ಇದೆ, ಇದರಲ್ಲಿ ನಮ್ಮ ಚಿಹ್ನೆ ಇದೆ, ಗಾಂಧೀಜಿ ಫೋಟೋ ಇದೆ. ಬರೀ ನಾವು ಇದನ್ನೇ ನೋಡ್ಕೊಂಡ್ ಬಂದಿರೋದ್ರಿಂದ ನಾವು ಇದನ್ನೇ ನಂಬಿದ್ದೀವಿ. ಬಟ್ ಇವಾಗ ಆ ಥರ ಇಲ್ಲಲ್ಲ. ಎಕಾನಮಿ ಕಂಪ್ಲೀಟ್ಲಿ ಚೇಂಜ್ ಆಗಿದೆಯಲ್ಲ. ಇವಾಗ ನೀವು ನಿಜವಾಗ್ಲೂ ದುಡ್ಡು ಇಟ್ಕೊಂಡು, ಕ್ಯಾಶ್ ಇಟ್ಕೊಂಡು ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತೀರಾ? ನಿಮಗೆ ಸ್ಯಾಲ್ರಿ ಯಾರನ್ನ ಇವಾಗ ಕ್ಯಾಶಲ್ಲಿ ಕೊಡ್ತಾರಾ? ಮತ್ತೆ ನೀವು ಯಾರಿಗಾನ ಪೇಮೆಂಟ್ ಕೇಳಿದ್ರೆ ಅದನ್ನ UPI ನಲ್ಲಿ ಮಾಡ್ತೀರಾ? ಅದು ಯಾವ ರೀತಿ ಕ್ಯಾಶಲ್ಲಿ ಮಾಡ್ತೀರಾ? ಮತ್ತೆ ನೀವು ಯಾವ್ದನ್ನ ಲೋನ್ ತಗೊಂಡ್ರೆ ಅದನ್ನ ಆಟೋ ಡೆಬಿಟ್ ಮಾಡ್ಕೊಂತೀರಾ, ಆಟೋಮೆಟಿಕ್ಲಿ ತಿಂಗಳ ಕಟ್ಟಾಗ ಮಾಡ್ಕೊಂತೀರಾ. ಅದು ಯಾವ ರೀತಿ ಕಟ್ಟಾಗುತ್ತೆ? ನೀವು ಹೋಗಿ ತಿಂಗಳ ಹೋಗಿ ಸಾಲ ಕಟ್ ಬರ್ತೀರಾ ಬ್ಯಾಂಕಿಗೆ ಹೋಗಿ, ಆಟೋ ಡೆಬಿಟ್ ಆಗುತ್ತೆ ತಾನೆ, ನಿಮ್ಮ ಬ್ಯಾಂಕಿಂದ ಆಗುತ್ತೆ ತಾನೆ. ನೀವು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀರಾ, RTGS ಯೂಸ್ ಮಾಡ್ತೀರಾ, ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ. ಹಾಗಿದ್ರೆ ಎಲ್ಲಾ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಎಲ್ಲಾ ದುಡ್ಡು ಡಿಜಿಟಲಿ ಆಗಿರೋದ್ರಿಂದ ನೀವ್ ಅನ್ಕೊಬಹುದು RBI ಇದನ್ನ ಕುತ್ಕೊಂಡು ಟೈಪ್ ಮಾಡ್ತಾ ಇದೆ, RBI ಇದನ್ನ ಹುಟ್ಟಾಕ್ತಾ ಇದೆ ಅಂತ. ಆಕ್ಚುಲಿ ಇದು ಕಂಪ್ಲೀಟ್ಲಿ ರಾಂಗ್. ಇದನ್ನ ರಾಂಗ್ ಅಂತ 2014ರಲ್ಲಿ ಜರ್ಮನಿಯ ಒಬ್ಬ ಪ್ರೊಫೆಸರ್ ಇದನ್ನ ಪ್ರೂವ್ ಮಾಡ್ತಾರೆ. ಅವ್ರ ಹೆಸರು ಬಂದು ರಿಚರ್ಡ್ ವಾರ್ನರ್ ಅಂತ. ಅವರು ಇಷ್ಟು ದಿವಸ ಇದೇ ಥಿಯರಿಗಳನ್ನ ನಂಬ್ಕೊಂಡು ಬಂದಿರ್ತಾರೆ. ಬಟ್ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಕಂಡಿಡಿಯಕ್ಕೆ ಅವರು ಬ್ಯಾಂಕರ್ ಮುಂದೆ ಕುತ್ಕೊಂಡು ಪ್ರತಿ ಒಂದನ್ನು ಅಬ್ಸರ್ವ್ ಮಾಡ್ತಾರೆ. ಅವ್ರು ಅನ್ಕೊಂಡಿರ್ತಾರೆ ಬ್ಯಾಂಕುಗಳು ಯಾರಾದ್ರೂ ಲೋನ್ ಕೇಳಿದ ತಕ್ಷಣ ಹೋಗ್ಬಿಟ್ಟು ಅವರು ರಿಸರ್ವ್ನ ಚೆಕ್ ಮಾಡ್ತವೆ. ಅಂದ್ರೆ ಇವತ್ತು ನನ್ನ ಹತ್ರ ಎಷ್ಟು ದುಡ್ಡು ಇದೆ, ಎಷ್ಟು ಕ್ಯಾಶ್ ಇದೆ, ಎಷ್ಟು ಗೋಲ್ಡ್ ಇದೆ ಅಂತ ಚೆಕ್ ಮಾಡಿ RBIಗೆ ಮೆಸೇಜ್ ಕಳಿಸಿ RBI ಅಪ್ರೂವ್ ಮಾಡಿದ್ಮೇಲೆ ಅವ್ರು ಇವ್ರಿಗೆ ಲೋನ್ ಕೊಡ್ತಾರೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಅಂದ್ರೆ ಅವ್ರ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಹಂಗೆ ಮಾಡ್ತವೆ ಅಂತ. ಬಟ್ ಅವ್ರು ಕಣ್ಣಾರೆ ಏನ್ ನೋಡ್ತಾರಲ್ಲ, ಅದು ಎಕನಾಮಿ ಬುಕ್ಸ್ಗಳಲ್ಲಿ ಏನೇನಿದೆ ಅದರ ಕಂಪ್ಲೀಟ್ಲಿ ಉಲ್ಟಾ ಇರುತ್ತೆ. ಯಾಕಂದ್ರೆ ಬ್ಯಾಂಕಲ್ಲಿ ನಡೀತಿರೋದೇ ಒಂದು, ಬುಕ್ಸ್ ಅಲ್ಲಿ ಹೇಳ್ತಿರೋದೇ ಒಂದು. ಮುಂದೆ ಹೋಗಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕೂಡ ಅವರ ಅಫಿಷಿಯಲ್ ಪೇಪರ್ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಹೌದು ಈ ಬ್ಯಾಂಕಿಂಗ್ ಸಿಸ್ಟಮ್ ಹಿಂಗೆ ವರ್ಕ್ ಆಗ್ತಿರೋದು, ಈ ಪ್ರೊಫೆಸರ್ ಹೇಳಿರೋ ರೀತಿನೇ ವರ್ಕ್ ಆಗ್ತಿರೋದು ಅಂತ. ಹಾಗಿದ್ರೆ ಈ ನಿಜವಾದ ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗ್ ವರ್ಕ್ ಆಗ್ತಾ ಇದೆ? ಇದು ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾಗ್ಬಿಟ್ರೆ ನೀವು ಕಂಪ್ಲೀಟ್ಲಿ ಶಾಕ್ ಆಗ್ತೀರಾ. ಈ ಬ್ಯಾಂಕಿಂಗ್ ಸಿಸ್ಟಮು ಹೆಂಗ್ ವರ್ಕ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಬೇಕಂದ್ರೆ ಫಸ್ಟು ಈ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಳ್ಳಿ. ಈ ಎಕ್ಸಾಂಪಲಿಂದ ನಿಮಗೆ ಈ ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ಲಿ ಒಂದು ಐಡಿಯಾ ಬರುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳಿ. ನಿಮ್ಮ ಹತ್ರ ಒಂದು ಚೆಕ್ ಇದೆ. ಈ ಚೆಕ್ ಮೇಲೆ 1 ಕೋಟಿ ರೂಪಾಯಿ ಅಂತ ಬರ್ದಿದೆ. ಅಂದರೆ ಈ ಚೆಕ್ನ ನೀವೇನಾದರೂ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ 1 ಕೋಟಿ ರೂಪಾಯಿ ಸಿಗುತ್ತೆ. ಇವಾಗ ನೀವೇನು ಮಾಡ್ತೀರಾ? ಈ ಚೆಕ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಲ್ಲ. ನೀವು ಈ ಚೆಕ್ನ ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ. ಅಂದರೆ ಯಾವುದಾದ್ರೂ ಒಂದು ಐಟಮ್ ತೊಗೊಂಬರೋದು, 1000 ರೂಪಾಯಿಗೆ ತೊಗೊಂಬಂದು 1100, 1200 ಸೆಲ್ ಮಾಡೋದು. ಈಗ ನೀವು 1000 ರೂಪಾಯಿ ಕೊಟ್ಟು ತರಬೇಕಂದ್ರೆ ಅವನು ಅಂಗಡಿಯಿಂದ ದುಡ್ಡು ಕೇಳ್ತಾನಲ್ವಾ, ನೀವು ಕೇಳಿದ ತಕ್ಷಣ ದುಡ್ಡು ಕೇಳ್ತಾನಲ್ವಾ. ಅದಕ್ಕೆ ನೀವು ಅವ್ರಿಗೆ ಏನು ಹೇಳ್ತೀರಾ? ಈ ಚೆಕ್ನ ತೋರಿಸ್ತೀರಾ, ನೋಡ್ಗುರು ನನ್ನ ಹತ್ರ 1 ಕೋಟಿ ರೂಪಾಯಿ ಚೆಕ್ ಇದೆ,
ನಿನಗೆ ನಾನು 6 ತಿಂಗಳು ಬಿಟ್ಟು ಕೊಡ್ತೀನಿ, ನಂಬಿಕೆ ಇದ್ರೆ ಕೊಡು ಅಂತ ಕೇಳ್ತೀರಾ. ಅವ್ನು ನಿಮ್ಮ ಹತ್ರ ಚೆಕ್ ಇರೋದು ನೋಡ್ಬಿಟ್ಟು ಅವ್ನು ಐಟಮ್ನ ಕೊಡ್ತಾನೆ. ಆ ಐಟಮ್ನ ತೊಗೊಂಬಂದ್ಬಿಟ್ಟು ನಿಮ್ಮ ಅಂಗಡಿನಲ್ಲಿ ಇಟ್ಕೊಂಡು ಸೆಲ್ ಮಾಡ್ತೀರಾ. ಸೆಲ್ ಮಾಡಿ ಅವ್ನಿಗೆ 6 ತಿಂಗಳು ಬಿಟ್ಬಿಟ್ಟು ಅವ್ನ ದುಡ್ಡನ್ನ ಅವ್ನಿಗೆ ವಾಪಸ್ ಕೊಡ್ತೀರಾ. ಮೇಲ್ಗಡೆ ನೀವೊಂದು 10 ಲಕ್ಷ ರೂಪಾಯಿ ಲಾಭ ಮಾಡ್ತೀರಾ. ಇವಾಗ ನೀವೇನು ಯೋಚನೆ ಮಾಡ್ತೀರಾ ಅಂದರೆ, ಈ ಚೆಕ್ನ ನಾನು ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡೋಣ ಅಂತ ಯೋಚನೆ ಮಾಡ್ತೀರಾ. ನೀವು ಬ್ಯಾಂಕಲ್ಲಿ ಹೋಗಿ ಆ ಚೆಕ್ನ ಡೆಪಾಸಿಟ್ ಮಾಡೋಕೆ ಹೋಗ್ತೀರಾ. ಅವಾಗ ಬ್ಯಾಂಕವ್ರು ಹೇಳ್ತಾರೆ, ಈ ಚೆಕ್ ಕಂಪ್ಲೀಟ್ಲಿ ಫೇಕು, ಈ ಚೆಕ್ಕು ನಮ್ಮ ಬ್ಯಾಂಕಲ್ಲಿ ಇಲ್ವೇ ಇಲ್ಲ, ನಿಮ್ಮ ಹತ್ರ ಬ್ಯಾಲೆನ್ಸೇ ಇಲ್ಲ, ಈ ಥರ 1 ಕೋಟಿ ರೂಪಾಯಿ ಚೆಕ್ಕು ಕಂಪ್ಲೀಟ್ಲಿ ಫೇಕ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನೀವು ಐಟಮ್ ತೊಗೊಂಬಂದಿರೋದು ನಿಜ, ಅವ್ನು ನಿಮಗೆ 6 ತಿಂಗಳು ಬಿಟ್ಟು ವಾಪಸ್ ಕೊಡು ಅಂತ ಹೇಳಿರೋದು ನಿಜ, ನೀವು ಅವ್ನಿಗೆ 6 ತಿಂಗಳು ಬಿಟ್ಟು ವಾಪಸ್ಸು ಕೊಟ್ಟಿದ್ದೀರಾ. ಅದೇ ರೀತಿ ನೀವು ವ್ಯಾಪಾರ ಮಾಡಿದ್ದೀರಾ, 10 ಲಕ್ಷ ಲಾಭ ಕೂಡ ಮಾಡಿದ್ದೀರಾ. ಇದೆಲ್ಲ ನಿಜ, ನಿಮ್ಮ 10 ಲಕ್ಷ ಪ್ರತಿಯೊಂದು ನಿಜ. ಆದರೆ ಈ 1 ಕೋಟಿ ರೂಪಾಯಿ ಚೆಕ್ ಏನಿದೆಯಲ್ಲ, ಅದು ಮಾತ್ರ ನಿಜ ಅಲ್ಲ. ಈ ಚೆಕ್ಕು ಇದೇನು ಎಕ್ಸಾಂಪಲ್ ಇದೆಯಲ್ಲ, ಇದನ್ನ ಎಕ್ಸಾಂಪಲ್ ಥರ ಟ್ರೀಟ್ ಮಾಡಿ ಲಿಟ್ರಲಿ ತಾಣ್ಬೇಡಿ. ನಾನು ಏನು ಕೇಳ್ತಿದ್ದೀನಿ ಅಂದರೆ, ಬ್ಯಾಂಕು ಯಾವ ರೀತಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರಲ್ವಾ, ಅಂದರೆ ಇವಾಗ ನೀವು ಹೋಗಿ ಬ್ಯಾಂಕ್ ಹತ್ರ ನನಗೆ 10 ಲಕ್ಷ ಸಾಲ ಬೇಕು ಅಂತ ಕೇಳ್ತೀರಲ್ವಾ, ಅವ್ನು 10 ಲಕ್ಷ ಸಾಲನ ನಿಮ್ಮ ಅಕೌಂಟಿಗೆ ಟೈಪ್ ಮಾಡ್ತಾನಲ್ವಾ, ಬ್ಯಾಂಕ್ ಹತ್ರ ದುಡ್ಡು ಇಲ್ವೇ ಇಲ್ಲ. ಅವನು ಟೈಪ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಬಿದ್ದ ತಕ್ಷಣ ನೀವು ನಂಬ್ತೀರಾ ಏನಂತ, ನನ್ನ ಅಕೌಂಟಿಗೆ ಬಂತು ಬಿತ್ತು ಅಂತ. ಅದೇ ರೀತಿ ಆ ದುಡ್ಡನ್ನ ನೀವು ಯಾರಿಗಾನ ಕಳಿಸ್ತೀರಲ್ವಾ, ಅವನು ನಂಬ್ತಾನೆ ನನ್ನ ಅಕೌಂಟಿಗೆ ಬಂತು ಬಿತ್ತು ಅಂತ. ಆಕ್ಚುಲಿ ರಿಯಾಲಿಟಿನಲ್ಲಿ ಆ ದುಡ್ಡೇ ಇರಲ್ಲ. ನಾವು ಬ್ಯಾಂಕ್ನ ನಂಬೋದ್ರಿಂದ, ನಾನು SBI ನ ನಂಬ್ತೀನಿ, ನನ್ನ SBI ಅಕೌಂಟ್ಗೆ 10 ಲಕ್ಷ ಬಂದ್ಬಿತ್ತು. ಅದೇ ರೀತಿ ನಾನು SBI ಇಂದ ಇನ್ನೊಬ್ಬನ ಅಕೌಂಟಿಗೆ 5 ಲಕ್ಷ ಹಾಕ್ತೀನಿ, ಅವ್ನು ಬ್ಯಾಂಕ್ನ ನಂಬ್ತಾನೆ. ಅವ್ನು ಬ್ಯಾಂಕ್ ಆಫ್ ಬರೋಡಾ ಅನ್ನೋ ಬ್ಯಾಂಕ್ ನಂಬಿದ್ದಾನೆ, ಅದಕ್ಕೆ ಅವನು 5 ಲಕ್ಷ ಇದೆ ನನ್ನ ಅಕೌಂಟಲ್ಲಿ ಅಂತ ನಂಬಿದ್ದಾನೆ. ಅದೇ ರೀತಿ ಅವ್ನು ಇನ್ನೊಂದು ಬ್ಯಾಂಕಿಗೆ ಕಳಿಸ್ತಾನೆ, ಅವ್ನ ಬ್ಯಾಂಕ್ HDFC ಇರುತ್ತೆ, ಅವ್ನು ನನ್ನ ಅಕೌಂಟಲ್ಲಿ 5 ಲಕ್ಷ ಬಂದು ಕ್ರೆಡಿಟ್ ಆಯಿತು ಅಂತ ಮೆಸೇಜ್ ನೋಡ್ತಾನೆ. ಅವಾಗ ಅವನು ಅದನ್ನು ನಂಬ್ತಾನೆ, ಯಾಕಂದರೆ ಅವ್ನು ಬ್ಯಾಂಕ್ನ ನಂಬ್ತಿದ್ದೀವಿ ನಾವಿಲ್ಲಿ. ನಾವು ಎಲ್ಲರೂ ಬ್ಯಾಂಕ್ನ ನಂಬ್ತಿರೋದ್ರಿಂದ, ಪ್ರತಿಯೊಬ್ಬರು ಬ್ಯಾಂಕಲ್ಲಿ ಹೋಗಿ ದುಡ್ಡು ಬೀಳ್ತಿರೋದ್ರಿಂದ ಹೌದು 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 ಅಂತಲೇ ನಂಬ್ತಿದ್ದೀವಿ. ಬಟ್ ಇಲ್ಲಿ ಯಾವುದು ದುಡ್ಡು ರಿಯಲ್ ಅಲ್ಲ, ಎಲ್ಲ ಜಸ್ಟ್ ಇಮ್ಯಾಜಿನರಿ. ನಾವು ಈ ಸಿಸ್ಟಮ್ನ ನಂಬ್ತಿರೋದ್ರಿಂದ ಮ್ಯೂಚುವಲಿ ಎಲ್ಲರೂ ನಂಬ್ತಿದ್ದೀವಿ. ನಾನು ನಂಬ್ತಿದ್ದೀವಿ ಅಂತ ಅವರು ನಂಬ್ತಿದ್ದಾರೆ, ಅವ್ರು ನಂಬ್ತಿದ್ದೀವಿ ಅಂತ ಇನ್ನೊಬ್ರು ನಂಬ್ತಿದ್ದಾರೆ. ಜಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 500 ರೂಪಾಯಿ ನೋಟು 2016ರಲ್ಲಿ ಬ್ಯಾನ್ ಆಯಿತು. ಬ್ಯಾನ್ ಆದ ತಕ್ಷಣ ಅದೇ ನೋಟು ಅದೇ ಇದು ನಿನ್ನೆ ಯಾರು ಇಸ್ಕೊಂಡಿದ್ರೋ ಅವ್ರು ಅವೆಲ್ಲ ಇವತ್ತು ಇಸ್ಕೊಂತಿಲ್ಲ. ಯಾಕೆ? ಅದ್ರ ಮೇಲಿರೋ ನಂಬಿಕೆ ಹೋಯ್ತು. ಆ ನಂಬಿಕೆ ಎಲ್ಲಿತ್ತು? ಆ ಗೌರ್ಮೆಂಟ್ ಮೇಲಿತ್ತು. ಅದೇ ರೀತಿಯೇ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ವರ್ಕ್ ಆಗ್ತಿರೋದು. ಇಲ್ಲಿ ಬ್ಯಾಂಕ್ ಕೆಳಗಡೆ ಯಾವುದೋ ಒಂದು ಗೋಲ್ಡ್ ಇಟ್ಕೊಂಡು ನೋಟ್ ಪ್ರಿಂಟ್ ಮಾಡ್ತಾರೆ, ಗೋಲ್ಡ್ ಇರೋ ಅಷ್ಟೇ ರಿಸರ್ವ್ ಮಾಡಬೇಕು, ಗೋಲ್ಡ್ ಇರೋ ಅಷ್ಟೇ ಇದು ಮಾಡಬೇಕು, ಆ ಥರ ಏನೂ ಇಲ್ಲ. ಆ ಚೆಕ್ ಏನಿತ್ತಲ್ಲ, ಅದು ಜಸ್ಟ್ ಒಂದು ನಂಬಿಕೆ. ಅದೇ ರೀತಿ ನಮ್ಮ ಅಕೌಂಟಲ್ಲಿ ದುಡ್ಡು ಬಂದು ಬೀಳುತ್ತಲ್ಲ, ಅದು ಜಸ್ಟ್ ಒಂದು ನಂಬಿಕೆ ಅಷ್ಟೇನೆ. ಈ ನಂಬಿಕೆಯಿಂದನೇ ಬ್ಯಾಂಕ್ಗಳು ಹೊಸ ದುಡ್ಡುಗಳನ್ನ ಕ್ರಿಯೇಟ್ ಮಾಡ್ತಾನೆ ಇದ್ದಾರೆ. ಹಾಗಿದ್ರೆ ಬ್ಯಾಂಕುಗಳು ಈ ಥರ ದುಡ್ಡನ್ನ ಎಷ್ಟು ಬೇಕಿರೋ ಕ್ರಿಯೇಟ್ ಮಾಡ್ಬೋದಾ? ಅವ್ರು ಇಷ್ಟ ಬಂದಂಗೆ ಕ್ರಿಯೇಟ್ ಮಾಡ್ಬೋದಾ? ಹೌದು, ಬ್ಯಾಂಕುಗಳು ಅವ್ರಿಗೆ ಇಷ್ಟ ಬಂದಂಗೆ ಎಷ್ಟು ಬೇಕಿರೋ ದುಡ್ಡನ್ನ ಕ್ರಿಯೇಟ್ ಮಾಡ್ಬೋದು. ವರ್ಲ್ಡ್ ಅಲ್ಲಿ ವೆಸ್ಟರ್ನ್ ಕಂಟ್ರಿಗಳಲ್ಲಂತೂ ಬ್ಯಾಂಕುಗಳು ಎಷ್ಟು ಬೇಕಿರೋ ದುಡ್ಡನ್ನ ಕ್ರಿಯೇಟ್ ಮಾಡ್ಬೋದು, ಅದಕ್ಕೆ ಲಿಮಿಟೇ ಇಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಇದಕ್ಕೊಂದು ಲಿಮಿಟ್ ಇಟ್ಟಿದ್ದಾರೆ. ಅಂದ್ರೆ ಇದನ್ನ CRR ಅಂತ ಕರೀತಾರೆ, ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ. ಬ್ಯಾಂಕ್ ಏನಾದ್ರು 100 ರೂಪಾಯಿ ಸಾಲ ಕೊಟ್ಟಿದೆ ಅಂದ್ರೆ ಅದರಲ್ಲಿ 10% ಏನಾದ್ರು CRR ಮೇಂಟೈನ್ ಮಾಡಬೇಕು ಅಂತ RBI ಹೇಳಿದ್ರೆ, ಬ್ಯಾಂಕ್ ಅದರಲ್ಲಿ 10 ರೂಪಾಯಿನ RBI ಹತ್ರ ಇಡಬೇಕು. RBI ಹತ್ರ ಇಟ್ಟು ಇನ್ನು 90 ರೂಪಾಯಿನ ಈ ತರ ಊಟ ಹಾಕ್ಬಿಡ್ಬೋದು. ಓಪನ್ ಮಾರ್ಕೆಟ್ ಅಲ್ಲಿ ಈ ತರ 90 ರೂಪಾಯಿನ ಊಟ ಹಾಕಿ ಜನಗಳಿಗೆ ಕೊಡ್ಬೋದು. ಗ್ಲೋಬಲ್ ಅಲ್ಲಿ ಇದು ಆಲ್ಮೋಸ್ಟ್ 0 ಇದೆ, ನಮ್ಮ ಇಂಡಿಯಾದಲ್ಲಿ ಇದು 3% ಇದೆ. ಅಂದ್ರೆ 100 ರೂಪಾಯಿ ಲೋನ್ ಕೊಟ್ರೆ ಬ್ಯಾಂಕು 3 ರೂಪಾಯಿನ ತಗೊಂಡೋಗಿ RBI ಹತ್ರ ಇಡಬೇಕು ಅಷ್ಟೇ. RBI ಹತ್ರ ಇಟ್ಟರೆ ಬ್ಯಾಂಕುಗಳು ಇಷ್ಟ ಬಂದಷ್ಟು ಲೋನ್ ಕೊಡ್ಬೋದು. ಮುಂಚೆ ಇದು 4% ಇತ್ತು, ರೀಸೆಂಟ್ ಆಗಿ RBI ಇದನ್ನ 3% ತಗೊಂಬಂತು. 2025ರಲ್ಲಿ ಇದನ್ನ 3% ತಗೊಂಬಂತು. ಇದನ್ನ 3% ತಗೊಂಬಂದ ತಕ್ಷಣ ನಮ್ಮ ಬ್ಯಾಂಕುಗಳು ಹೊಸದಾಗಿ 2.5 ಲಕ್ಷ ಕೋಟಿಯಷ್ಟು ಲೋನ್ ನ ಕೊಟ್ಟಿದ್ದಾರೆ ಒಂದೇ ವರ್ಷದಲ್ಲಿ. ಜಸ್ಟ್ 1% RBI ನಲ್ಲಿ ದುಡ್ಡಿಡೋದನ್ನ ಕಮ್ಮಿ ಮಾಡಿದ್ಕೆ ಯೋಚನೆ ಮಾಡಿ ಯಾವ ತರ ರನ್ ಆಗುತ್ತೆ ನಮ್ಮ ಎಕಾನಮಿ ಅಂತ. ಇವಾಗ ಬ್ಯಾಂಕುಗಳಿಗೆ ಯಾರಿಗೆ ಬೇಕಿರೋ ದುಡ್ಡು ಕೊಡೋಕೆ ಫ್ರೀಡಮ್ ಇದೆ, ಪೂರ್ತಿ ಬ್ಯಾಂಕುಗಳಿಗೆ ಕಂಪ್ಲೀಟ್ಲಿ ಫ್ರೀಡಮ್ ಇದೆ. ಬಟ್ ಬ್ಯಾಂಕುಗಳು ನಿಜವಾಗ್ಲೂ ಯಾರಿಗೆ ಜಾಸ್ತಿ ದುಡ್ಡು ಕೊಡ್ತಾರೆ? ಸಣ್ಣ ವ್ಯಾಪಾರಿಗಳಿಗೆ ಕೊಡ್ತಾರೆ, ನಮ್ಮ ದೇಶದ ಎಕಾನಮಿ ಇಂಪ್ರೂವ್ ಆಗ್ಲಿ, ಇವರು ಕೂಡ ಗ್ರೋ ಆಗ್ಲಿ ಅಂತ. ಬಟ್ ಯಾರಿಗೆ ಕೊಡ್ತಾರೆ? ಇವ್ರು ಯಾರಿಗೆ ಕೊಡ್ತಾರೆ ಅಂತ ಗೊತ್ತಾದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ದೇಶದ ರಿಯಲ್ ಎಸ್ಟೇಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ರಿಯಲ್ ಎಸ್ಟೇಟ್ ಪ್ರೈಸ್ ಯಾಕೆ ಮೇಲೆ ಹೋಗುತ್ತೆ ಅಂತ, ರಿಯಲ್ ಎಸ್ಟೇಟ್ ಪ್ರೈಸ್ ನ ನಿಜವಾಗ್ಲೂ ಕಂಟ್ರೋಲ್ ಮಾಡ್ತಿರೋದು ಯಾರು ಅಂತ. ಸರಿ, ಇವಾಗ ಬ್ಯಾಂಕುಗಳು ಎಷ್ಟು ಬೇಕಿದ್ರು ಯಾರಿಗೆ ಬೇಕಿದ್ರು ಲೋನ್ ಕೊಡ್ಬೋದು ಅಂತ ಗೊತ್ತಿದ್ರೆ ಬ್ಯಾಂಕುಗಳು ನಿಜವಾಗ್ಲೂ ಯಾರಿಗೆ ಲೋನ್ ಕೊಡ್ತಾರೆ? ನಮ್ಮಂತ ನಿಮ್ಮಂತ ಸಾಮಾನ್ಯ ಜನಗಳಿಗೆ ಕೊಡ್ತಾರ? ನಮ್ಮ ರೈತರಿಗೆ ಕೊಡ್ತಾರ? ನೀವೇ ಯೋಚನೆ ಮಾಡಿ. ಬೆಳಿಗ್ಗೆ ಎದ್ಬಿಟ್ಟು ಬ್ಯಾಂಕ್ ಹತ್ರ ಹೋಗಿ ನಾನೊಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೊಂದು 50 ಲಕ್ಷ ಲೋನ್ ಬೇಕು ಅಂತ ಹೋಗಿ ಕೇಳಿ. ಅವಾಗ ಬ್ಯಾಂಕ್ನವ್ರು ಏನ್ ಹೇಳ್ತಾರೆ? ಆ ಡಾಕ್ಯುಮೆಂಟ್ಸ್ ಕೊಡು, ಈ ಡಾಕ್ಯುಮೆಂಟ್ಸ್ ಕೊಡು, ನಿಮ್ ಕಂಪ್ನಿದು ಇನ್ಕಮ್ ಪ್ರೂಫ್ ಕೊಡು, 3 ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಡಿ, ಅದ್ ಕೊಡಿ, ಇದ್ ಕೊಡಿ ಅಂತ ಸಾವಿರಾರು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ನೀವು ಅದನ್ನ ಕೊಟ್ಟರು ಕೂಡ ಕೊನೆಗೆ ರಿಜೆಕ್ಟ್ ಮಾಡ್ತಾರೆ. ಅದೇ ನೀವೇನಾದ್ರೂ ಹೋಮ್ ಲೋನ್ ಕೇಳ್ತಿದ್ದೀರಾ ಅಂದ್ರೆ ಬ್ಯಾಂಕ್ಸ್ ನಿಮ್ಮ ಹತ್ರ ಮ್ಯಾಕ್ಸಿಮಮ್ ಅಂದ್ರೂ ಸ್ಯಾಲರಿ ಸ್ಲಿಪ್ ಕೇಳ್ತಾರೆ, ಅಥವಾ 3 ವರ್ಷದ್ದು ITR ಕೇಳ್ತಾರೆ. ಈ 2 ಡಾಕ್ಯುಮೆಂಟ್ಸ್ ಕೊಟ್ರೆ ಸಾಕು, ನಿಮ್ಗೆ ಹೋಮ್ ಲೋನ್ ಈಸಿಲಿ ಕೊಟ್ಬಿಡ್ತಾರೆ. ಮತ್ತೆ ಕಾರ್ ಲೋನು ಅಷ್ಟೇನೆ, ಕಾರ್ ಲೋನ್ಗೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆಗಿಲ್ಲ. ಅವ್ರಿಗೆ 2 ವರ್ಷ ಇನ್ಕಮ್ ಸ್ಟೇಟ್ಮೆಂಟ್ ಇದ್ರು ಸಾಕು, ಕಾರ್ ಲೋನ್ ಈಸಿಲಿ ಕೊಟ್ಬಿಡ್ತಾರೆ. ಅದೇ ನೀವೇನಾದ್ರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದೀವಿ, ನಮಗೆ ಲೋನ್ ಕೊಡಿ ಅಂದ್ರೆ ಬ್ಯಾಂಕ್ಸ್ ನಿಮಗೆ ಯಾವತ್ತೂ ಎಂಟರ್ಟೈನೇ ಮಾಡಲ್ಲ. ಯಾಕಂದ್ರೆ ಬ್ಯಾಂಕ್ಸ್ಗೆ ನಿಮ್ಮ ಬಿಸ್ನೆಸ್ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ನಿಮ್ಮ ಬಿಸ್ನೆಸ್ ಮೇಲೆ ಮಾತ್ರ ಅಲ್ಲ,
ಬ್ಯಾಂಕಿಗೆ ಯಾವ ಸಣ್ಣ ಸಣ್ಣ ಬಿಸ್ನೆಸ್ಗಳ ಮೇಲೂ ನಂಬಿಕೆ ಇಲ್ಲ. ಯಾಕಂದ್ರೆ ನೀವೇ ಯೋಚನೆ ಮಾಡಿ, ನೀವೇ ಬಿಸ್ನೆಸ್ ಮಾಡಕ್ಕೆ ಎದುರ್ಕಂತೀರ ತಾನೆ, ಮುಳುಗೋಗ್ಬಿಟ್ರೆ ಅದಾಗ್ಬಿಟ್ರೆ ಹೆಂಗೆ ಅಂತ. ಹಂಗೇನೆ ಬ್ಯಾಂಕ್ ಕೂಡ ಯೋಚನೆ ಮಾಡುತ್ತೆ. ಬ್ಯಾಂಕ್ ಅನ್ನೋದು ಒಂದು ರಿಸ್ಕ್ ರಿವಾರ್ಡ್ ಗೇಮ್. ಇಲ್ಲಿ ಬ್ಯಾಂಕ್ ತನ್ನ ಪ್ರಾಫಿಟ್ ಹೆಂಗೆ ಗ್ರೋ ಮಾಡೋದು ಅದನ್ನ ಮಾತ್ರ ಯೋಚನೆ ಮಾಡುತ್ತೆ. ಸ್ಮಾಲ್ ಬಿಸ್ನೆಸ್ ಗಳಿಗೆ ಲೋನ್ ಕೊಟ್ರೆ ಬ್ಯಾಂಕ್ ಕೊಟ್ಟಿರೋ ದುಡ್ಡು ಲಾಸ್ ಆಗ್ಬೋದು, ಮುಳುಗೋಗ್ಬೋದು. ಅದೇ ಹೋಮ್ ಲೋನ್ ಮತ್ತೆ ಕಾರ್ ಲೋನ್ ದುಡ್ಡು ಕೊಟ್ರೆ ಏನಾಗುತ್ತೆ, ಅದ್ರ ಕೆಳಗಡೆ ಅಂಡರ್ಲೈನ್ ಅಸೆಟ್ ಇದೆ, ಅಂದ್ರೆ ಮನೆ ಇದೆ, ಕಾರ್ ಇದೆ. ನಾಳೆ ಒಂದ್ ದಿವಸ ನೀನು EMI ಕಟ್ಟಿಲ್ಲ ಅಂದ್ರೂ ಕೂಡ ಕಾರ್ ಅಥವಾ ಮನೆನ ಸೆಲ್ ಮಾಡಿ ಬ್ಯಾಂಕ್ ಅವ್ರ ದುಡ್ಡನ್ನ ಅವ್ರು ವಾಪಸ್ ತಗೊಳ್ತಾರೆ. ಬ್ಯಾಂಕ್ ಅದರಲ್ಲೂ ಕೂಡ ಜಾಸ್ತಿ ರಿಯಲ್ ಎಸ್ಟೇಟ್ ಮೇಲೆ ಫೋಕಸ್ ಮಾಡುತ್ತೆ. ಯಾಕಂದ್ರೆ ಅದ್ರ ಕೆಳಗಡೆ ಅಂಡರ್ಲೈನ್ ಅಸೆಟ್ ಇದೆ, ಆ ಅಸೆಟ್ ನಾವು ಯಾವಾಗ ಸೆಲ್ ಮಾಡಿದ್ರು ನಮ್ಮ ದುಡ್ಡು ನಮಗೆ ವಾಪಸ್ ಬರುತ್ತೆ ಅಂತ. ಬ್ಯಾಂಕ್ ನಿಜವಾಗ್ಲೂ ಯಾವ ರೀತಿ ದುಡ್ಡು ಮಾಡುತ್ತೆ ಅಂತ ನೀವು ಅರ್ಥ ಮಾಡ್ಕೊಬೇಕಂದ್ರೆ, ನೀವು ಲೋನ್ ಕಟ್ತಿರಲ್ವಾ, EMI ತಗೊಳ್ತಿರಲ್ವಾ, ನೀವು EMI ಪೇ ಮಾಡ್ಬೇಕಾದ್ರೆ 2 ಪಾರ್ಟ್ ಇರುತ್ತೆ ಅದರಲ್ಲಿ. ಒಂದು ಪ್ರಿನ್ಸಿಪಲ್, ಒಂದು ಇಂಟ್ರೆಸ್ಟ್. ಇವಾಗ ನೀವೇನ್ ಪ್ರಿನ್ಸಿಪಲ್ ವಾಪಸ್ ಕೊಡ್ತೀರಾ ಬ್ಯಾಂಕಿಗೆ, ಬ್ಯಾಂಕು ಏನ್ ಫೇಕ್ ನೋಟ್ ನ ಕ್ರಿಯೇಟ್ ಮಾಡಿತ್ತಲ್ಲ, ಫೇಕ್ ಇಮ್ಯಾಜಿನರಿ ದುಡ್ಡನ್ನ ಕ್ರಿಯೇಟ್ ಮಾಡಿತ್ತಲ್ಲ, ಆ ದುಡ್ಡು ನಿಧಾನಕ್ಕೆ ಮಾಯ ಆಗ್ತಾ ಬರುತ್ತೆ. ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಲಕ್ಕಿ ಭಾಸ್ಕರ್ ಫಿಲಮ್ ನೋಡಿದಿರಲ್ವಾ, ಲಕ್ಕಿ ಭಾಸ್ಕರ್ ಫಿಲಮ್ ಅಲ್ಲಿ ಅವ್ನು ಏನ್ ಮಾಡ್ತಾನೆ, ಬ್ಯಾಂಕ್ ದುಡ್ಡನ್ನ ತಗೊಂಡೋಗ್ಬಿಟ್ಟು ಬಿಸ್ನೆಸ್ ಮಾಡ್ಬಿಟ್ಟು ವಾಪಸ್ ತಗೊಂಬಂದಿರ್ತಾನೆ. ಅದೇ ರೀತಿ ಬ್ಯಾಂಕು ಇಲ್ದಲೇ ಇರೋ ದುಡ್ಡನ್ನ ಸಿಸ್ಟಮ್ ಒಳಗೆ ಬಿಟ್ಬಿಟ್ಟು ಸಿಸ್ಟಮ್ ನಂಬುತ್ತಲ್ಲ, ಸಿಸ್ಟಮ್ ನಂಬುದ್ಮೇಲೆ ಅದನ್ನ ನಿಧಾನಕ್ಕೆ ಅದನ್ನ ಸೆಟಲ್ ಡೌನ್ ಮಾಡುತ್ತೆ. ಅಂದ್ರೆ ನೀವು ಪ್ರಿನ್ಸಿಪಲ್ ಕೊಡ್ತಾ ಕೊಡ್ತಾ ಅಲ್ಲಿ ಅದು ವ್ಯಾನಿಶ್ ಆಗ್ತಾ ಹೋಗುತ್ತೆ. ನೀವೇನಾದ್ರೂ 10 ಲಕ್ಷ ಲೋನ್ ಇಸ್ಕೊಂಡಿದ್ರೆ 10 ಲಕ್ಷದಲ್ಲಿ ನೀವೇನಾದ್ರೂ 1 ಲಕ್ಷನ ಪ್ರಿನ್ಸಿಪಲ್ ಕಟ್ಟಿದ್ದೀರಾ ಅಂದ್ರೆ ಬ್ಯಾಂಕು 1 ಲಕ್ಷನ ವ್ಯಾನಿಶ್ ಮಾಡಿರುತ್ತೆ. ಅಂದ್ರೆ ಫೇಕ್ ಆಗಿ ಏನ್ ಕ್ರಿಯೇಟ್ ಮಾಡುತ್ತಲ್ಲ ಅದು ವ್ಯಾನಿಶ್ ಮಾಡಿರುತ್ತೆ. ಇನ್ನು ಇದೇ ರೀತಿ 9 ಲಕ್ಷನ ವ್ಯಾನಿಶ್ ಮಾಡೋದಿರುತ್ತೆ. ಈ ತರ ಒಂದೊಂದೇ ವ್ಯಾನಿಶ್ ಮಾಡ್ತಾ ಮಾಡ್ತಾ ಬ್ಯಾಂಕಿಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ರೇಟ್ ಏನ್ ಬರುತ್ತಲ್ಲ, ನೀವು ಇಂಟ್ರೆಸ್ಟ್ ರೇಟ್ ಕಟ್ಟಿರ್ತೀರಲ್ಲ, ಇದು ಬ್ಯಾಂಕಿನ ನಿಜವಾದ ಲಾಭ. ಅದಕ್ಕೆ ಬ್ಯಾಂಕುಗಳು ಈ ಇಮ್ಯಾಜಿನರಿ ದುಡ್ಡನ್ನ ಅಲ್ಲಿ ಇಲ್ಲಿ ಕೊಟ್ಬಿಟ್ಟು ಅದರಿಂದ ಟ್ರಸ್ಟ್ ನ ಲೂಸ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಈ ಒಂದ್ಸಲ ಹೊರಗಡೆ ದುಡ್ಡನ್ನ ಕೊಟ್ಬಿಟ್ಟು ವಾಪಸ್ ಬರ್ಲಿಲ್ಲದ್ರೆ ಈ ಇಮ್ಯಾಜಿನರಿ ದುಡ್ಡನ್ನ ಕ್ರಿಯೇಟ್ ಮಾಡಿರ್ತಾರಲ್ಲ, ಅದು ಫೇಕ್ ಆಗಿ ಹೋಗ್ಬಿಡುತ್ತೆ, ಮತ್ತೆ ಟ್ರಸ್ಟ್ ಹೋಗ್ಬಿಡುತ್ತೆ ಸಿಸ್ಟಮ್ ಅಲ್ಲಿ ಟ್ರಸ್ಟ್ ಬ್ರೇಕ್ ಆದ್ರೆ ಒಂದ್ಸಲ ಎಂಟೈರ್ ಸಿಸ್ಟಮೇ ಕೊಲ್ಯಾಪ್ಸ್ ಆಗುತ್ತೆ. ಇದೆಲ್ಲ ಸಿಸ್ಟಮ್ ಬಿಲ್ಟ್ ಆಗಿರೋದೇ ಟ್ರಸ್ಟ್ ಮೇಲೆ. ಅದಕ್ಕೆ ಬ್ಯಾಂಕು ಈ ಟ್ರಸ್ಟ್ ನ ಉಳಿಸ್ಕೊಳ್ಳೋದ್ರಲ್ಲೇ ಟ್ರೈ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಬ್ಯಾಂಕು ಅವ್ರ ದುಡ್ಡು ಮಾಡೋಕ್ಕೂ ಯೋಚನೆ ಮಾಡ್ತಿರ್ತಾರೆ. ಅವ್ರ ದುಡ್ಡು ಹೆಂಗ್ ಮಾಡ್ತಾರೆ, ಇಂಟ್ರೆಸ್ಟ್ ಇಂದ. ಆಕ್ಚುಲಿ ಇದರಿಂದ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ನಾವು ಈ ಸಿಸ್ಟಮ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಖುದ್ದು ಬ್ಯಾಂಕ್ ಅಲ್ಲಿರೋ ಎಂಪ್ಲಾಯ್ಗಳಿಗೂ ಅರ್ಥ ಆಗಲ್ಲ. ನೀವು ಖುದ್ದು ಬ್ಯಾಂಕ್ ಅಲ್ಲಿರೋ ಎಂಪ್ಲಾಯ್ಗಳು ಇದನ್ನ ನೋಡ್ಬಿಟ್ಟು ಅವ್ರ ಬೇಕಾದ್ರೆ ಕೆಳಗಡೆ ಬಂದು ರಾಂಗ್ ಕಾಮೆಂಟ್ ಆಗ್ಬೋದು, ಹಂಗೆ ಹಿಂಗೆ ಅಂತ. ಸ್ಟಿಲ್ ಅವ್ರಿಗೂ ಅರ್ಥ ಆಗಿರಲ್ಲ, ಯಾಕಂದ್ರೆ ಸಿಸ್ಟಮ್ ಅಷ್ಟು ಕಾಂಪ್ಲೆಕ್ಸ್ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳೋದು ಅಷ್ಟು ಈಸಿ ಅಲ್ಲ. ಇದರಿಂದ ನಿಜವಾಗ್ಲೂ ಪ್ರಾಬ್ಲಮ್ ಯಾರಿಗಾಗ್ತಾ ಇದೆ ಅಂದ್ರೆ, ನಮ್ಮಂತ ನಿಮ್ಮಂತ ಮಿಡಲ್ ಕ್ಲಾಸ್ಗಳಿಗೆ. ಈಗ ಬ್ಯಾಂಕ್ಗಳು ಮನೆ ಕಟ್ಟಕ್ಕೆ ಲೋನ್ ಕೊಡ್ತಾರ, 1 ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದಾರೆ ಅಂದ್ರೆ, ನಾಳೆ ಒಂದ್ ದಿವಸ ಇನ್ನೊಬ್ಬ ನಾನು ಹೋಗಿ ಮನೆ ಕಟ್ತೀನಿ ಅಂತ ಹೇಳಿದ್ರೆ ಬ್ಯಾಂಕು ಅವನಿಗೂ ಲೋನ್ ಕೊಡುತ್ತೆ. ಈ ಮನೆ ತಾಣಕ್ಕೆ ಲೋನ್ ಕೊಟ್ಟಿದ್ಯಾ, ಇದೇ ಮನೆ ತಾಣಕ್ಕೆ ಇನ್ನೊಬ್ಬಂಗೂ ಲೋನ್ ಕೊಡುತ್ತೆ. ಅವಾಗ ಅವನಿಗೆ ಜಾಸ್ತಿ ಲೋನ್ ಕೊಡುತ್ತೆ. ಇವನಿಗೆ 1 ಕೋಟಿ ಕೊಟ್ಟಿದ್ರೆ ಅವ್ನಿಗೆ 1 ಕೋಟಿ 20 ಲಕ್ಷ ಲೋನ್ ಕೊಡುತ್ತೆ. ಅವಾಗ ಅವನೇನ್ ಮಾಡ್ತಾನೆ, ಆ ಮನೆ ತಾಣ್ತಾನೆ. ಮತ್ತೆ ಇನ್ನೊಬ್ಬ ಈ ಮನೆನೇ ತಾಣಕ್ ಬಂದ್ರೆ ಅವನಿಗೆ 1 ಕೋಟಿ 50 ಲಕ್ಷ ಲೋನ್ ಕೊಡುತ್ತೆ. ಅಂದ್ರೆ ಇಲ್ಲಿ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತಿರೋದು ಮನೆ ಪ್ರೈಸ್ ನ ನೀವಲ್ಲ. ನೀವ್ ಅನ್ಕೊಂಡಿದೀರಾ ನಮ್ಮ ಇಂಡಿಯಾದಲ್ಲಿ ಡಿಮ್ಯಾಂಡ್ ಇದೆ, ಎಲ್ಲರಿಗೂ ಮನೆ ಬೇಕಾಗಿದೆ, ಅದರಿಂದ ಮನೆ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಅಂತ. ಎಲ್ಲರಿಗೂ ಮನೆ ಪ್ರೈಸ್ ಇನ್ಕ್ರೀಸ್ ಆದ್ರೆ 1 ಕೋಟಿ 1.5 ಕೋಟಿ ಎಲ್ಲರ ಕೈಲೂ ತರಕ್ ಆಗಲ್ಲ. ಅದು ದುಡಿಯೋಕೆ ಜೀವನ ಎಲ್ಲ ಕಳಿಬೇಕಾಗುತ್ತೆ. ನಮ್ಮ ಇಂಡಿಯಾದಲ್ಲೇನೆ ಪ್ರೈಸ್ ಟು ಇನ್ಕಮ್ ರೇಷಿಯೋ ರಿಯಲ್ ಎಸ್ಟೇಟ್ 17ರಿಂದ 20 ಪಟ್ಟಿದೆ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ದುಡ್ದಿರೋ ದುಡ್ಡೆಲ್ಲ ಸೇವ್ ಮಾಡಿದ್ರೆ 17 ವರ್ಷ ಬೇಕಾಗುತ್ತೆ ಅವನೊಂದು ಮನೆ ತಾಣಕ್ಕೆ. ದುಡ್ದಿರೋ ದುಡ್ಡು ಯಾವ್ದು ಅಲ್ಲಿ ಇಲ್ಲಿ ಖರ್ಚು ಮಾಡ್ದಲೆ. ಹಂಗಿದ್ಮೇಲೆ ಡಿಮ್ಯಾಂಡ್ ಎಲ್ಲಿಂದ ಬರ್ತಾ ಇದೆ? ಡಿಮ್ಯಾಂಡ್ ತರ್ತಿರೋದೇ ಈ ಬ್ಯಾಂಕ್ಸ್ಗಳು. ಫಸ್ಟ್ ನಂದೊಂದು ಸೈಟ್ ನ 50 ಲಕ್ಷಕ್ಕೆ ಬೈ ಮಾಡಕ್ ಲೋನ್ ಕೊಟ್ಟಿದ್ದು ನನಗೂ ಈ ಬ್ಯಾಂಕೇನೆ. ಆ ಸೈಟ್ ನ 60 ಲಕ್ಷಕ್ಕೆ ತಗೊಂಡೋಗೋದು ಈ ಬ್ಯಾಂಕೇನೆ. ಆ ಸೈಟ್ ನ 1 ಕೋಟಿಗೆ ತಗೊಂಡೋಗೋದು ಈ ಬ್ಯಾಂಕೇನೆ. ಎಲ್ಲರಿಗೂ ಈ ಬ್ಯಾಂಕ್ಗಳೇ ಲೋನ್ ಕೊಡ್ತಿದಾವೆ. ಬ್ಯಾಂಕ್ ದುಡ್ಡಿಂದ ಇವರೆಲ್ಲರೂ ಜಾಸ್ತಿ ಕೊಟ್ಟು ಬೈ ಮಾಡ್ತಿದ್ದಾರೆ. ಜಾಸ್ತಿ ರೇಟಿಗೆ ಬೈ ಮಾಡಿದಷ್ಟು ಬ್ಯಾಂಕ್ಗಳಿಗೆ ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ. ಜಾಸ್ತಿ ಇಂಟ್ರೆಸ್ಟ್ ಸಿಕ್ಕಿದಷ್ಟು ಬ್ಯಾಂಕ್ಗಳಿಗೆ ಜಾಸ್ತಿ ಲಾಭ ಆಗುತ್ತೆ. ಯಾಕಂದ್ರೆ ಅವ್ರ ಅಪ್ಪನ ಮನೆ ದುಡ್ಡು ಏನಲ್ಲ ಹುಟ್ಟಾಕ್ತಿದ್ದಾರೆ. ಇದರಿಂದ ನಿಜವಾಗ್ಲೂ ಸಫರ್ ಮಾಡ್ತಿರೋದು ಯಾರು ಅಂತ ನೀವೇ ಯೋಚನೆ ಮಾಡಿ. ಯಾಕಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಅಫೋರ್ಡೆಬಿಲಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೋಮ್ ಲೋನ್. ಮತ್ತೆ ಇದರಿಂದ ಎಕನಾಮಿಗೆ ಭಯಂಕರ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಬ್ಯಾಂಕುಗಳು ನಿಜವಾಗ್ಲೂ ಲೋನ್ ಕೊಡಬೇಕಾಗಿರೋದು ಸಣ್ಣ ಸ್ಮಾಲ್ ಬಿಸ್ನೆಸ್ಗಳಿಗೆ. ಯಾಕಂದ್ರೆ ಸಣ್ಣ ಸ್ಮಾಲ್ ಬಿಸ್ನೆಸ್ಗಳಿಗೆ ಲೋನ್ ಕೊಟ್ಟರೆ ಅವ್ರು ಏನ್ ಮಾಡ್ತಾರೆ, ಯಾರೋ ಒಬ್ಬ ಸಣ್ಣ ಫ್ಯಾಕ್ಟ್ರಿ ಹಾಕ್ಬೇಕಂತಿದ್ದಾನೆ, ಅವ್ನಿಗೊಂದು 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅವ್ನಿಗೊಂದು 50 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಕೊಟ್ಟರೆ ಏನಾಗುತ್ತೆ, ಅವನೇನ್ ಮಾಡ್ತಾನೆ, ಮಿಷಿನರಿ ತಗೊಂಡು ಫ್ಯಾಕ್ಟ್ರಿ ಹಾಕ್ತಾನೆ. ಫ್ಯಾಕ್ಟ್ರಿ ಹಾಕಿದ ತಕ್ಷಣ ಅವ್ನು ಒಬ್ಬನೇ ಕೆಲಸ ಮಾಡಲ್ಲ, ಅವ್ನ ಜೊತೆಗೆ ಒಂದು 5-6 ಜನ ಕೆಲಸ ಮಾಡಕ್ ಬೇಕಾಗ್ತಾರೆ. ಅವ್ನು 5-6 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾನೆ. ಮತ್ತೆ ಒಂದ್ಸಲ ಫ್ಯಾಕ್ಟ್ರಿ ಬಿಲ್ಡ್ ಮಾಡಿದ್ರೆ 10 ವರ್ಷ 15 ವರ್ಷದವರೆಗೂ ಆ ಫ್ಯಾಕ್ಟ್ರಿ ರನ್ ಆಗ್ತಾ ಇರುತ್ತೆ. ಪ್ರೊಡಕ್ಟಿವಿಟಿ ಆಗ್ತಾ ಇರುತ್ತೆ, ಎಕನಾಮಿಕ್ ಆಕ್ಟಿವಿಟಿ ಆಗ್ತಾ ಇರುತ್ತೆ, ಎಂಪ್ಲಾಯ್ಮೆಂಟ್ ಕಂಟಿನ್ಯೂ ಆಗಿರುತ್ತೆ. ನೀನು ಒಂದು ಸಲ ಮನೆ ಕಟ್ಟಿಬಿಟ್ಟು ಸೆಲ್ ಮಾಡಿಬಿಟ್ರೆ ಇದೇ ಮನೇನ ಇನ್ನೊಬ್ನಿಗೆ ಸೆಲ್ ಮಾಡ್ತೀಯ, ಮತ್ತೆ ಮನೇನ ಇನ್ನೊಬ್ನಿಗೆ ಸೆಲ್ ಮಾಡ್ತೀಯ. ಸೈಟಲ್ಲಿ ಹಂಗೆ ತಾನೇ ಆಗೋದು. ಸೇಮ್ ಸೈಟು ಅದೇ ಜಾಗನ 10 ಜನ ತಾಣ್ತಾರೆ. ಇಲ್ಲಿ ಜಸ್ಟ್ ನನ್ನ ಕೈಯಿಂದ ಇವನ್ ಕೈಯಿಂದ ಅವನ ಕೈಗೆ ದುಡ್ಡು ಚೇಂಜ್ ಆಗಿರುತ್ತೆ ಹೊರತು ನಿಜವಾಗ್ಲೂ ಎಲ್ಲೂ ಎಕನಾಮಿಕ್ ಆಕ್ಟಿವಿಟಿ ಆಗೇ ಇರಲ್ಲ. ಇದರಿಂದ ನಯಾ ಪೈಸಾ ಪ್ರಯೋಜನ ಇಲ್ಲ. ಬಟ್ ಸ್ಟಿಲ್ ಬ್ಯಾಂಕ್ ಯಾಕೆ ಮಾಡ್ತವೆ ಅಂದ್ರೆ, ಬ್ಯಾಂಕಿಗೆ ಪ್ರಾಫಿಟ್ ಆಗಬೇಕು, ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು. ಇಂಟ್ರೆಸ್ಟ್ ಬ್ಯಾಂಕ್ದು ಮೇನ್ ಇನ್ಕಮ್ ಅಲ್ವಾ? ಹಾಗಾದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಇಲ್ವಾ?
ನನ್ನ ಪ್ರಕಾರ ಅಷ್ಟೊಂದು ಸೊಲ್ಯೂಷನ್ ಇಲ್ವೇ ಇಲ್ಲ, ಯಾಕಂದರೆ ಕ್ರೆಡಿಟ್ ಸಿಸ್ಟಮ್ ವರ್ಕ್ ಆಗೋದೇ ಹಿಂಗೇನೆ. ಬಟ್ ಇದನ್ನು ಯಾವ ರೀತಿ ಯೂಸ್ ಮಾಡ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ರೆಡಿಟ್ ಅಂತೂ ಬೇಕೇ ಬೇಕು. ವಿತೌಟ್ ಕ್ರೆಡಿಟು ಎಕಾನಮಿ ಗ್ರೋ ಆಗೋದೇ ಇಲ್ಲ. ರೀಸೆಂಟಾಗಿ ಮಾತಾಡ್ತಾ ಇದ್ರು ಗೋಲ್ಡ್ ಬೇಸ್ ಕರೆನ್ಸಿ ಇರುತ್ತೆ, ಫಿಯೇಟ್ ಕರೆನ್ಸಿ ಇರೋದೇ ಇಲ್ಲ ಅಂತ. ಗೋಲ್ಡಲ್ಲಿ ಪ್ರಾಬ್ಲಮ್ ಏನಂದರೆ ಅಲ್ಲಿ ಕ್ರೆಡಿಟ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನೀನು ಯಾರಿಗಾದ್ರೂ ಇನ್ನೊಬ್ನಿಗೆ ಹೋಗಿ ದುಡ್ಡು ಕೊಡ್ಬೇಕಂದ್ರೆ ಅಕೌಂಟಿಗೆ ಹಾಕ್ಬೇಕಂದ್ರೆ ನೀನು ಗೋಲ್ಡೇ ಹಾಕ್ಬೇಕಾಗುತ್ತೆ. ಅಲ್ಲಿ ಕ್ರೆಡಿಟ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಕ್ರೆಡಿಟ್ ಇಮ್ಯಾಜಿನರಿ ವರ್ಡ್, ಅದು ಇಮ್ಯಾಜಿನರಿ ನಂಬರು. ಈ ಇಮ್ಯಾಜಿನರಿ ನಂಬರ್ನ ಗೋಲ್ಡಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋಕ್ಕಾಗತ್ತೆ? ಇದರಿಂದ ಗೋಲ್ಡ್ ಸಿಸ್ಟಮ್ಮು ಮತ್ತೆ ವಾಪಸ್ ನಮ್ಮ ಎಕಾನಮಿಗೆ ಬರೋದೇ ಇಲ್ಲ, ಎಕಾನಮಿ ಗ್ರೋ ಆಗೋದೇ ಇಲ್ಲ. ನಿಜವಾಗ್ಲೂ ಎಕಾನಮಿ ಗ್ರೋ ಆಗಬೇಕಂದ್ರೆ ಕ್ರೆಡಿಟ್ ಸಿಸ್ಟಮ್ ಗ್ರೋ ಆಗಲೇಬೇಕು. ಆದರೆ ಈ ಕ್ರೆಡಿಟ್ ಸಿಸ್ಟಮು ಯಾವ ಕಡೆ ಗ್ರೋ ಆಗುತ್ತೆ ಅನ್ನೋದನ್ನು ನಮ್ಮ ಗೌರ್ಮೆಂಟ್ ಕಂಟ್ರೋಲ್ ಮಾಡಬೇಕು. ಕ್ರೆಡಿಟು ಒಂಥರ ವಾಟ್ರ್ ಇದ್ದಂಗೆ. ಇದನ್ನು ನೀವು ಯಾವ ಕಡೆ ಹರಿಸ್ತೀರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನೀವು ಯಾವ ಕಡೆ ಹರಿಸ್ತೀರಾ ಆ ಕಡೆ ಬೆಳೆ ಚೆನ್ನಾಗಿ ಬರೆಯುತ್ತೆ. ನೀವು ಆಲ್ರೆಡಿ ಬೆಳೆ ಚೆನ್ನಾಗಿರೋ ಒಂದು ಪ್ರದೇಶಕ್ಕೆ ಬೆಳೆಸಿದ್ರೆ ಏನಾಗುತ್ತೆ, ಆ ನೀರು ವೇಸ್ಟ್ ಆಗುತ್ತೆ. ಈಗ ಹಂಗೆ ಆಗ್ತಿದೆ. ದುಡ್ಡು ಇರೋರ ಹತ್ರನೇ ದುಡ್ಡು ಹೋಗುತ್ತೆ. ಯಾಕೆ ಹೇಳಿ? ಅವ್ರ ಹತ್ರ ಮತ್ತೆ ಸಾಲ ಮಾಡೋ ಪವರ್ ಇರುತ್ತೆ, ಅವ್ರು ಮತ್ತೆ ಸಾಲ ಮಾಡ್ತಾರೆ, ಆ ದುಡ್ಡು ಇಸ್ಕೊಂಡು ಮತ್ತೆ ಗ್ರೋ ಆಗ್ತಾರೆ. ಈ ರೀತಿ ದುಡ್ಡು ಇರೋರೇ ದುಡ್ಡು ಮಾಡ್ತಾರೆ. ಆಲ್ರೆಡಿ ದೊಡ್ಡ ಕಂಪ್ನಿಗಳಿಗೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಲೋನ್ ಕೊಡೋದೇನು ಮ್ಯಾಟ್ರ್ ಅಲ್ಲ, ಬಟ್ ಅವ್ರಿಗೆ ಲೋನ್ ಸಿಗುತ್ತೆ. ಆಲ್ರೆಡಿ 4-5 ಮನೆ ಇರೋರಿಗೆ ಲೋನ್ ಕೊಡೋದು ಬೇಕಾಗಿಲ್ಲ, ಬಟ್ ಅವ್ನಿಗೆ ಲೋನ್ ಸಿಗುತ್ತೆ. ಈ ಸಿಸ್ಟಮ್ ವರ್ಕ್ ಆಗೋದೇ ಹಿಂಗೆ. ಬಟ್ ಇದಕ್ಕೆ ಸೊಲ್ಯೂಷನ್ ಆಗಿ 2015ರಲ್ಲಿ ನಮ್ಮ ಗೌರ್ಮೆಂಟ್ ಅಂದರೆ RBI ಒಂದು ಹೊಸ ಸೊಲ್ಯೂಷನ್ನ ಹುಡ್ಕೊಂಬರುತ್ತೆ. ಅದೇ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳನ್ನ ಹುಟ್ಟಾಕತ್ತೆ. ಈಗ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಏನು ಬಂದು ಹಳ್ಳಿಗಳಲ್ಲಿ ಹೋಗಲ್ಲ, ಹಳ್ಳಿಗಳಲ್ಲಿ ಹೋಗಿ ಲೋನ್ ಕೊಡಲ್ಲ, ಹಳ್ಳಿ ಜನಗಳಿಗೆ ವ್ಯವಹಾರನೇ ಇಲ್ಲ, ಅವ್ರದ್ದು ಬ್ಯಾಂಕ್ ವ್ಯವಹಾರನೇ ಇರಲ್ಲ. ಅದಕ್ಕೆ ರೂರಲಲ್ಲೂ ಕೂಡ ಮತ್ತೆ ಸಣ್ಣ ಸಣ್ಣ ಬಿಸ್ನೆಸ್ಗಳಿಗೂ ಲೋನ್ ಸಿಗಬೇಕು, ಲೋನ್ ಆಕ್ಸೆಸ್ ಸಿಗಬೇಕು ಅಂತ RBI ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳನ್ನ ಹುಟ್ಟಾಕಿದೆ. ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳದ್ದು ಟಾರ್ಗೆಟ್ ಏನಂದ್ರೆ ಮಿನಿಮಮ್ 70% ಅವ್ರು ಏನು ಲೋನ್ ಕೊಡ್ತಾರಲ್ಲ ಅದು ಪ್ರಿಯಾರಿಟಿ ಸೆಕ್ಟರ್ಗಳಿಗೆ ಲೋನ್ ಕೊಡಬೇಕು. ಪ್ರಿಯಾರಿಟಿ ಸೆಕ್ಟರ್ಗಳಂದ್ರೆ ಅಗ್ರಿಕಲ್ಚರು, SME ಅಂದರೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗಳು, ಮತ್ತೆ ಮೈಕ್ರೋ ಲೋನ್ಸ್. ಮೈಕ್ರೋ ಲೋನ್ಸ್ ಅಂದರೆ ಸಂಘಗಳಿಗೆ ಲೋನ್ ಕೊಡೋದು. 1 ಲಕ್ಷ, 2 ಲಕ್ಷ, 3 ಲಕ್ಷ ಈ ಥರ ಸಂಘಗಳಿಗೆ ಲೋನ್ ಕೊಡೋದು. ಅವಾಗ ಏನಾಗುತ್ತೆ, ಹಳ್ಳಿಗಳಲ್ಲೂ ರೂರಲಲ್ಲೂ ಕೂಡ ಕ್ರೆಡಿಟ್ ಹರಿದಾಡುತ್ತೆ, ಅಂದರೆ ದುಡ್ಡು ಹರಿದಾಡುತ್ತೆ. ದುಡ್ಡು ಹರಿದಾಡಿದ್ರೆ ಪ್ರೊಡಕ್ಟಿವ್ ಆಕ್ಟಿವಿಟಿ ನಡೆಯುತ್ತೆ. ರೈತರಿಗೆ ದುಡ್ಡು ಹೋದ್ರೆ ರೈತರು ಏನು ಮಾಡ್ತಾರೆ, ಬೆಳೆ ಬೆಳೀತಾರೆ. ಬೆಳೆ ಬೆಳೆದ್ರೆ ಅದು ಬೆಳೆದಿಂದ ದುಡ್ಡು ಮಾಡ್ತಾರೆ. ದುಡ್ಡು ಮಾಡಿ ಮತ್ತೆ ಆ ದುಡ್ಡಿಂದ ಇನ್ನೂ ಜಾಸ್ತಿ ಬೆಳೆ ಬೆಳೆಯೋಕ್ಕೆ ಅವ್ರಿಗೆ ಧೈರ್ಯ ಬರುತ್ತೆ. ಟ್ಯಾಕ್ಟ್ರಿ ತಾಂತಾರೆ, ಟೆಕ್ನಾಲಜಿ ಇಂಪ್ರೂವ್ ಮಾಡ್ಕೊತಾರೆ. ಅದೇ ರೀತಿ ಹೆಣ್ಮಕ್ಳ ಕೈಲಿ ದುಡ್ಡು ಸಿಕ್ಕರೆ ಏನು ಮಾಡ್ತಾರೆ, ಏನಾದರೂ ಗೃಹ ವ್ಯವಹಾರ ಮಾಡ್ತಾರೆ. ವೇಸ್ಟ್ ಮಾಡ್ತಾರೆ ಗೊತ್ತು, ಬಟ್ ಸ್ಟಿಲ್ ಉಪಯೋಗ ಮಾಡ್ಕೊತಾರೆ. ಮನೆಗಳಲ್ಲಿ ಐಟಮ್ ಬೈ ಮಾಡ್ಕೊತಾರೆ, TV, ಫ್ರಿಜ್ಜು, ವಾಷಿಂಗ್ ಮಿಷಿನು ಈ ಥರ ಬೈ ಮಾಡ್ತಾರೆ. ಇದರಿಂದ ಅವರು ಇಂಪ್ರೂವ್ ಆಗ್ತಾರೆ, ಎಕನಾಮಿಕ್ ಆಕ್ಟಿವಿಟಿನೂ ನಡೆಯುತ್ತೆ, ಕನ್ಸಂಪ್ಷನ್ನು ಬೂಸ್ಟ್ ಆಗುತ್ತೆ. ಈ ರೀತಿ 2015ರಲ್ಲಿ RBI ಇನಿಷಿಯಲ್ ಸ್ಟೆಪ್ನ ತಗೊಂಡಿದೆ. ಬಟ್ ಸ್ಟಿಲ್ ಇದು ಅಷ್ಟು ಡಾಮಿನೇಷನ್ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಟೋಟಲ್ಲು ಇದುವರೆಗೂ 200 ಲಕ್ಷ ಕೋಟಿ ಲೋನ್ ಬುಕ್ ಇದೆ. ಇದರಲ್ಲಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳದ್ದು 1% ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ 2.5-3 ಲಕ್ಷ ಕೋಟಿ ಇರ್ಬೋದು. ಕ್ಯಾಲ್ಕುಲೇಟ್ ಮಾಡಿಲ್ಲ, ಹಂಗೆ ಗೆಸ್ ಮಾಡಿ ಹೇಳ್ತಿದ್ದೀನಿ. ಯಾಕಂದರೆ AU ಸ್ಮಾಲ್ ಫೈನಾನ್ಸೇ ದೊಡ್ಡ ಬ್ಯಾಂಕ್. AU ಸ್ಮಾಲ್ ಫೈನಾನ್ಸ್ದೇ 26%, 30% ಆಫ್ ದಿ ಮಾರ್ಕೆಟ್ ಶೇರ್ ಇದೆ. 30% ಅಂದರೂ ಕೂಡ AU ಸ್ಮಾಲ್ ಫೈನಾನ್ಸ್ದು 1 ಲಕ್ಷ ಕೋಟಿ ಲೋನ್ ಬುಕ್ ಇದೆ. ಒಂದು 3 ಪಟ್ಟು ಅಂದರೆ 3-3.5 ಲಕ್ಷ ಕೋಟಿ ಟೋಟಲ್ ಲೋನ್ ಬುಕ್ ಇದೆ ಅಷ್ಟೇ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎಲ್ಲ ಸೇರಿದ್ರು ಕೂಡ ಯಾವ ಲೆಕ್ಕ 1.5% ಅಲ್ಲ, ಅದು ಬೇಡ 2% ಅನ್ಕೊಂಬಿಡಿ. 2% ಅಷ್ಟೇ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಇದುವರೆಗೂ ಲೋನ್ ಕೊಟ್ಟಿರೋದು. ಸ್ಟಿಲ್ ಇದು ದೊಡ್ಡದಾಗಬೇಕು, ಸಣ್ಣ ಸಣ್ಣ ಬಿಸ್ನೆಸ್ಗಳಿಗೆ ಲೋನ್ ಸಿಗಬೇಕು. ಬಿಕಾಸ್ ಇವ್ರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಒಬ್ಬ ಟೀ ಅಂಗಡಿ ಹಾಕಿದ್ರೆ ಅವ್ನು ಟೀ ಅಂಗಡಿಯನ್ನು ಒಬ್ಬನೇ ಕೆಲಸ ಮಾಡಲ್ಲ, ಅವನ ಜೊತೆ ಒಂದು 3 ಕೆಲಸ ಮಾಡ್ತಾರೆ. ಅವರು ಹೆಣ್ಮಕ್ಳು ಕೆಲಸ ಮಾಡಿದ್ರು, ಅದು ಒಂದು ಎಂಪ್ಲಾಯ್ಮೆಂಟೇ ತಾನೆ. ಅವರು ಮನೆ ಕೂತ್ಕೊಂಡಿದ್ರು, ಸುಮ್ಮನೆ ಏನು ದುಡಿತಾ ಇರಲಿಲ್ಲ, ಅಂಗಡಿಗೆ ಬಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ದಂಗೆ ತಾನೆ. ಅದರಿಂದ GDP ಕಾಂಟ್ರಿಬ್ಯೂಟ್ ಆಗ್ತಿದೆ ಅಲ್ವಾ. ಇದೆಲ್ಲ ಕೇಳಿದ್ಮೇಲೆ ನಿಮಗೆ ಬ್ಯಾಂಕ್ ಕಂಡ್ರೇ ಸಿಟ್ಟು ಬರ್ತಾ ಇರುತ್ತೆ. ಎಂತ ನನ್ನ ಮಕ್ಕಳಿದ್ದಾರೆ ಹಂಗಿಂಗೆ ಅಂತ ಸಿಟ್ಟು ಬರ್ತಾ ಇರುತ್ತೆ. ಬಟ್ ನೀವೇನೂ ಮಾಡೋಕ್ಕಾಗಲ್ಲ. ಬಟ್ ನೀವೇನು ಮಾಡ್ಬೋದು, ಸಿಸ್ಟಮ್ನ ಅರ್ಥ ಮಾಡ್ಕೊಬೋದು. ಸಿಸ್ಟಮ್ ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಈ ಕ್ರೆಡಿಟ್ ಸಿಸ್ಟಮ್ನ ನೀವು ಹೋಗ್ಸೋಕ್ಕಾಗಲ್ಲ. ನೀವೇ ಕೊಟ್ಬಿಡಿ, ನಿಮ್ಮ ದುಡ್ಡೇ ತೆಗೆದು ಕೊಟ್ಬಿಡಿ ಪ್ರಿಯಾರಿಟಿ ಸೆಕ್ಟರ್ಗಳಿಗೆ. ನಾಳೆ ಒಂದು ದಿವಸ ಗೌರ್ಮೆಂಟ್ ಮೂವ್ ಆದರೂ ಕೂಡ ನಿಧಾನಕ್ಕೆ ಮೂವ್ ಆಗಬೇಕು. ಬಟ್ ನೀವು ಈ ಸಿಸ್ಟಮ್ನ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡಿಕೊಂಡು ಮುಂದುವರಿಬೇಕೇ ಹೊರತು ನೀವು ಸಿಸ್ಟಮ್ ವಿರುದ್ಧ ತಿರುಗ್ಬಿಡೋಕ್ಕಾಗಲ್ಲ. ಬಿಕಾಸ್ ಈ ಸಿಸ್ಟಮ್ 1-2 ದಿವಸದಲ್ಲಿ ಬೆಳೆದಿಲ್ಲ. ಇದು 300-400 ವರ್ಷದಿಂದನೂ ಬಂದಿರೋದು. ಇದ್ರ ಬಗ್ಗೆ ನಾನೊಂದು ವಿಡಿಯೋನೇ ಮಾಡಿದ್ದೀನಿ ಕಂಪ್ಲೀಟ್ಲಿ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು, ಈ ವಿಡಿಯೋಯಿಂದ ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಸಿಕ್ಕಿದೆಯಾ, ನಿಜವಾಗ್ಲೂ ಇದು ಇನ್ಫಾರ್ಮೇಟಿವ್ ಆಗಿತ್ತಾ, ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಇದರಿಂದ ನಮಗೆ ಮತ್ತೆ ಮೋಟಿವೇಶನ್ ಸಿಗುತ್ತೆ ಈ ಥರ ಹೊಸ ಟಾಪಿಕ್ಗಳು ಎತ್ಕೊಂಬರೋಕ್ಕೆ. ಯಾಕಂದರೆ ಇದರಲ್ಲಿ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇಲ್ದಿದ್ದ ಕಾರಣ ಈ ಥರ ಮತ್ತೆ ಟಾಪಿಕ್ ಮಾಡೋಕ್ಕೂ ನಮಗೂ ಮೋಟಿವೇಶನ್ ಇರಲ್ಲ. ಮತ್ತು ನಿಮಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.